ಈಗ ಪೂರ್ಣ ನಮ್ಮ ಅರಸೀಕೆರೆ ಮೇಲೆ ಬರುತ್ತೆ. ಇವಾಗ ಅಲ್ಲಿ ಎತ್ತಿನೊಳೆನ ಸ್ಟಾರ್ಟ್ನೇ ಮಾಡಿರಲಿಲ್ಲ. ಈ ಉಪಮುಖ್ಯಮಂತ್ರಿಗಳು ಬಂದು ಅಲ್ಲಿ ಒಬ್ಬ ಘಟಾನುಘಟಿ ಇವರು ಜಾಗ ಬಿಡದಲ್ಲೇ ಭಾಳ ತೊಂದರೆ ಮಾಡಿದ್ರು. ಒಂದು 200 ಮೀಟ್ರ್ ಜಾಗನ ಅದನ್ನು ಬಿಡಿಸಿ ಸ್ಟಾರ್ಟ್ ಮಾಡಿದ್ದಾರೆ. ಮೋಟ್ರನ್ನ ಸ್ಟಾರ್ಟ್ ಮಾಡಿ ಕರೆಂಟು ವಿದ್ಯುತ್ ಶಕ್ತಿ ಬಂದಿದೆ, ಮೋಟ್ರ್ ಸ್ಟಾರ್ಟ್ ಆಗಿದೆ. ಸ್ಟಾರ್ಟ್ ಆಗಿ ನೀರನ್ನು ಹೊಡೆದಿದ್ದಾರೆ. ನೀರನ್ನು ಎತ್ತಬಹುದು ಅಂತಕ್ಕಂಥದ್ದನ್ನು ತೋರಿಸಿದ್ರೆ ಇದು ಬೋಗಸ್ಸು, ಇದೇನು ಪ್ರಯೋಜನ ಇಲ್ಲ ಈ ಸ್ಕೀಮು ಅಂತ ಹೇಳ್ತದ್ದನ್ನು ಈಗ ಮಾಡಿದ್ದಾರೆ. ಈಗ ಇಲ್ಲಿ ಉಳಿದಿರ್ತಕ್ಕಂಥದ್ದು ನೀರು ಮುಂದೆ ಈ ಜುಲೈ ತಿಂಗಳಲ್ಲಿ ಜೂನ್ ತಿಂಗಳಲ್ಲಿ ನೀರನ್ನ ಅಲ್ಲಿ ಎತ್ತಬೇಕಾದ್ರೆ ಅಲ್ಲಿ ಆಗಬೇಕಾಗಿರ್ತಕ್ಕಂಥ ಕೆಲಸ ಅರಣ್ಯ ಇಲಾಖೆಯಿಂದ ಭೂಮಿಯನ್ನು ಬಿಡಿಸ್ಕೊಳ್ತಕ್ಕಂಥ ಕೆಲಸ ಆದರೆ 100% ಮುಂದಿನ ಜೂನ್ ತಿಂಗಳಲ್ಲಿ ನೀರನ್ನು ಭಾಳ ದೂರ ಒಂದು 50 ಕಿಲೋಮೀಟರ್ವರೆಗೆ ತರುವಂಥ ಕೆಲಸ ಆಗುತ್ತೆ. ಅದಕ್ಕೋಸ್ಕರ ಮಾನ್ಯ ಸಚಿವರಲ್ಲಿ ನೀವು ಅವತ್ತೇನು ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಲ್ಲಿ ಬಹಳವಾದ ಎಫೆಕ್ಟ್ ಅನ್ನು ಹಾಕಿ ಮೋಟ್ರನ್ನು ಸ್ಟಾರ್ಟ್ ಮಾಡಿಸಿ ನೀರನ್ನು ಎತ್ತಕ್ಕಂಥ ಕೆಲಸ ಮಾಡಿದ್ರಿ. ಅದೇ ರೀತಿ ಅರಣ್ಯ ಇಲಾಖೆಯವರಿಗೆ ನೀವು ಒಂದು ಪರ್ಸನಲ್ ಇದನ್ನು ಸಭೆನ ನಡೆಸಿ ಅರಣ್ಯ ಇಲಾಖೆಯಿಂದ ಒತ್ತುವರಿ ಆಗಿರೋ ಏನು ಅವರು ಜಾಗವನ್ನು ಬಿಟ್ಕೊಡ್ದಲ್ಲೇ ಪರಿಹಾರನೂ ತಗೊಂಡು ರೈತರು ಪರಿಹಾರನೂ ತಗೊಂಡಿದ್ದಾರೆ. ಆ ಪರಿಹಾರಕ್ಕೆ ಇವತ್ತು ಆ ಜಾಗನೂ ಬಿಟ್ಕೊಡ್ತಾ ಇಲ್ಲ. ಅದು ಅರಣ್ಯದವರು ಇದು ನಮ್ಮದು ಅಂತ ಬಂದಿದ್ದಾರೆ. ಈಗ ನಮ್ಮದು ಅಂತ ಬಂದು ಆ ಜಾಗಕ್ಕೆ ತೊಂದರೆ ಮಾಡಿದ್ದಾರೆ. ಅರಣ್ಯ ಇಲಾಖೆಯವರಿಗೆ ಸ್ವಲ್ಪ ಒಂದು ದೊಡ್ಡ ಮೀಟಿಂಗ್ ಮಾಡಿ ಅವರನ್ನೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಇದು ಮಾಡಿದರೆ ನಿಜವಾಗ್ಲೂ ಅದೊಂದು ದೊಡ್ಡ ಯೋಜನೆ, ಏನು ಕನಸಿನ ಯೋಜನೆ ಆಗಿದೆ, ಅದು ನಿಜವಾಗ್ಲೂ ಒಳ್ಳೆಯದಾಗುತ್ತೆ. ಅದಕ್ಕೆ ತಾವು ಮನಸ್ಸು ಮಾಡಬೇಕು. ಅವತ್ತು ಬಂದು ಏನೊಂದು ಮೀಟಿಂಗ್ ನಡೆಸಿರಿ, ಅದೇ ರೀತಿ ಮತ್ತೊಂದು ಮೀಟಿಂಗನ್ನು ನಡೆಸಿ ಅರಣ್ಯ ಇಲಾಖೆಯವ್ರ ಜೊತೆಯಲ್ಲಿ ಆ ಭೂಮಿಯನ್ನು ಬಿಡಿಸ್ಕೊಂಡು ಈ ಮುಂದಿನ ಜೂನ್ ತಿಂಗಳಿಗೆ ನೀರನ್ನು ಎತ್ತಕ್ಕಂಥ ಕೆಲಸ ಆಗಬೇಕು ಅಂತೇಳಿ ನಾನು ಮಾನ್ಯ ಸಚಿವರಲ್ಲಿ ಮನವಿ ಮಾಡ್ಕೊಳ್ತೀನಿ.